ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಪ್ರೇರಣಾಶಕ್ತಿಯಾದ ಪೂಜ್ಯಪಾದ ಶ್ರೀ ಮಧುಗೊಂಡೇಶ್ವರ ಮಹಾರಾಜರಿಗೆ ಅಭಿವಂದಿಸಿ, ಸನ್ನಿಧಾನವನ್ನು ಕರುಣಿಸಿರುವ ಪೂಜ್ಯಪಾದ ಗುರುಗಳಿಗೆಲ್ಲ ಭಕ್ತಿಯ ಪ್ರಣಾಮಗಳು. ಸತ್ಸಂಗದಲ್ಲಿ ಭಾಗವಹಿಸಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸುವಂಥ ಸಂಗತಿಗಳನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೆವು. ಎಂತಹ ಸ್ವಭಾವಗಳು, ಗುಣಗಳು, ನಡತೆ ಇದ್ದರೆ ನಮ್ಮ ಜೀವನದ ಬೆಲೆ ಹೆಚ್ಚಾಗುತ್ತೆ ಅನ್ನುವ ವಿವೇಕ ಬಹಳ ಬೇಗ ನಮ್ಮ ಜೀವನದಲ್ಲಿ ಬರಬೇಕು. ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಾವೇ ತೀರ್ಮಾನ ಮಾಡಬೇಕು. ನಮಗೂ ಆತ್ಮತೃಪ್ತಿ ಇರಬೇಕು, ಪ್ರತಿಯಾಗಿ ಸಮಾಜವೂ ನಮ್ಮನ್ನು ಗೌರವಿಸಬೇಕು ಅಂತಾದರೆ ನಾವು ಹೇಗೆ ಇರಬೇಕು? ನಮ್ಮ ಇರುವಿಕೆ ಸಮಾಜಕ್ಕೆ ಅಪ್ರಸ್ತುತ ಅಂತ ಅನಿಸಬಾರ್ದು ಅಂತಾದರೆ ನಾವು ಹೇಗೆ ಬದುಕಬೇಕು? ಇದು ಬಹಳ ದೊಡ್ಡ ತಪಸ್ಸು. ಹೇಗೆ ಬದುಕಬೇಕು ಅನ್ನೋ ಕಲೆ ಎಲ್ಲರಿಗೂ ಸಿದ್ಧಿಸೋದಿಲ್ಲ. ಹೇಗೆ ಬದುಕಬೇಕು ಅನ್ನೋ ಕಲೆ ಯಾರಿಗೆ ಸಿದ್ಧಿಸ್ತದೋ ಅವರಿಗೆ ಸಿದ್ಧಿ ಪುರುಷರು ಅಂತ ಕರೆಯೋದು. ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆ ಎಲ್ಲ ಕಲೆಗಳಿಗಿಂತಲೂ ಶ್ರೇಷ್ಠವಾದ ಕಲೆ. ಬದುಕು ಸುಂದರ ಆಗಬೇಕಾದ್ರೆ, ಜೀವನ ಅರ್ಥಪೂರ್ಣ ಆಗಬೇಕಾದ್ರೆ, ಜೀವನದ ಘನತೆ ಹೆಚ್ಚಾಗಬೇಕಾದ್ರೆ ಎಂತಹ ಗುಣ ಸ್ವಭಾವಗಳನ್ನು ನಾವು ರೂಢಿಸ್ಕೋಬೇಕು ಅನ್ನುವಂಥ ವಿವೇಕ ನಮಗೆ ಇರಬೇಕು. ಅಂತಹ ಸ್ವಭಾವಗಳಿಗೆ ಮೌಲ್ಯಗಳು ಅಂತ ಕರೀತಾರೆ. ನಿನ್ನೆ ಉಲ್ಲೇಖ ಮಾಡಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಒಳಗಡೆ ಇರುವಂಥ ಕೆಲವು ಸಂಗತಿಗಳನ್ನು ತುಂಬ ಕಾಳಜಿಯಿಂದ ಪರಿವರ್ತನೆ ಮಾಡಿಕೋಬೇಕು, ಬದಲಾವಣೆ ಮಾಡಿಕೋಬೇಕು, ಸುಧಾರಣೆ ಮಾಡ್ಕೋಬೇಕು. ಹೊರಗಡೆ ಸುಧಾರಣೆ ಮಾಡೋದರಿಂದ ನಮ್ಮ ಜೀವನದ ಮೌಲ್ಯ ಹೆಚ್ಚಾಗೋದಿಲ್ಲ. ಒಳಗಡೆ ಸುಧಾರಣೆ ಮಾಡಿಕೊಳ್ಳೋದ್ರಿಂದ ಸ್ವಂತ ಜೀವನದ ಮೌಲ್ಯ ಹೆಚ್ಚಾಗ್ತದೆ. ಅದರಲ್ಲಿ ನಿನ್ನೆ 5 ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ನಾನು ತಂದಿದ್ದೆ. ಭಾವ, ಭಾಷೆ, ಮತಿ, ಕೃತಿ, ದೃಷ್ಟಿ. ಇವು ಇಷ್ಟು ಯಾರ ಜೀವನದಲ್ಲಿ ಪಕ್ವ ಇರ್ತಾವೋ, ನಿರ್ಮಲ ಇರ್ತಾವೋ, ಅವರು ಅತ್ಯಂತ ಆನಂದದಿಂದ ಜೀವನವನ್ನು ಕಳೆಯೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಭಾವ ಶುದ್ಧ ಇರಬೇಕಾದ್ರೆ ಏನು ಮಾಡಬೇಕು? ಭಾವ ಅಂದರೆ ಏನು ಅನ್ನುವಂಥ ವಿಚಾರವನ್ನು ಇವತ್ತು ಚಿಂತನೆ ಮಾಡೋಣ. ಭಾವ, ಫೀಲಿಂಗ್, ಇಂಗ್ಲೀಷ್ ಒಳಗಡೆ ಫೀಲಿಂಗ್ ಅಂತ ಕರೀತಾರೆ, ಫೀಲಿಂಗ್ಸ್. ಭಾವ ಅಂದರೆ ಏನು? ಆಂತರಿಕ ಆಲೋಚನೆಗಳಿಗೆ ಭಾವ ಅಂತ ಕರೀತಾರೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ಇದು ಎಷ್ಟು ಚಂದ ಇದೆ ನೋಡಿ. ವಿ ಆಲ್ವೇಸ್ ಫೋಕಸ್ ಔಟ್ಸೈಡ್. ನಾವು ಯಾವಾಗೂ ಹೊರಗೆ ಲಕ್ಷ್ಯ ಮಾಡ್ತೀವಿ, ಒಳಗೆ ಲಕ್ಷ್ಯ ಮಾಡೋದಿಲ್ಲ. ಹೊರಗೆ ಏನು ಸರಿ ಇಲ್ಲ ಅನ್ನೋದು ಪಟ್ಟಂತ ನಮಗೆ ಕಾಣಿಸ್ತದೆ, ಒಳಗೆ ಏನು ಸರಿ ಇಲ್ಲ ಅಂತ ಕೊನೆಯವರೆಗೂ ನಮಗೆ ಗೊತ್ತೇ ಆಗೋದಿಲ್ಲ. ಆ್ಯಕ್ಚುಯಲ್ ರಿಪೇರಿ ಮಾಡಬೇಕಾಗಿರೋದು ಒಳಗೆ, ನಾವು ಕಾಲ ಕಳೀತಾ ಇರೋದು ಹೊರಗೆ.
ಜೀವನದೊಳಗಡೆ ಸಂತೋಷದಿಂದ ಇರಬೇಕಾದ್ರೆ ಹೇಳ್ತಾ ಇರೋದು ನಾನು. ಸಂತೋಷ ಬೇಡ, ನೆಮ್ಮದಿ ಬೇಡ, ಸಂತೃಪ್ತಿ ಬೇಡ ಅಂದರೆ ಹೊರಗಿನ ಜಗತ್ತಿನ ಗೊಡವೆ ಒಳಗಡೆನೇ ಆಯುಷ್ಯ ಕಳೀಬಹುದು ನಾವು. ಮನುಷ್ಯ ನಿಸರ್ಗದೊಳಗಡೆ ಇರುವಂಥ ಎಲ್ಲ ಜೀವರಾಶಿಗಳಲ್ಲಿಯೂ ಶ್ರೇಷ್ಠ. ಅವನಿಗೆ ವಿವೇಕ ಇದೆ, ತಿಳುವಳಿಕೆ ಇದೆ, ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗುತ್ತದೆ. ಆದರೂ ಮನುಷ್ಯ ಒಳಗಡೆ ಬಗ್ಗೆ ವಿಚಾರ ಮಾಡೋದಿಲ್ಲ, ಹೊರಗಡೆ ಬಗ್ಗೆನೇ ವಿಚಾರ ಮಾಡ್ತಾನೆ. ಕುವೆಂಪು ಅವರು ಒಂದು ಕಡೆ ಬರೀತಾರೆ, ನೊಣಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನ ಆತ್ಮವ ತಾನರಿಯುವ ವಿದ್ಯೆಯೊಂದನ್ನೊಲ್ಲ. ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸೊತ್ತಿಲ್ಲ, ತಿಳಿದು 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 ಕೊನೆಗೇನೂ ತಿಳಿದಿಲ್ಲ. ಏನು ಅದ್ಭುತ ಕಾವ್ಯದ ಸಾಲಿದು. ನಮಗೆಲ್ಲ ಗೊತ್ತಿದೆ, ನಾವು ಕಲೀಲಾರದ್ದೇನಿದೆ, ಆದರೂ ನಮಗೇನು ಗೊತ್ತಿಲ್ಲ. ನೋಡಿ ಬೇಕಾದರೆ ಮದುವೆ ಪತ್ರದೊಳಗಡೆ ಕ್ವಾಲಿಫಿಕೇಷನ್ ಬರೆದಿರ್ತಾರೆ. ಒಂದು ಪೇಜ್ ತುಂಬಿ ಎರಡನೇ ಪೇಜಿಗೆ ಬರಬೇಕು ಅಷ್ಟು. BA, MA, MSc, BSc, ಮೆಡಿಕಲ್, ಎಂಜಿನಿಯರಿಂಗ್, BBA, BCA, MBA, MCA ಎಲ್ಲ ಮುಗಿದವು. ಕಲಿಯೋದು ಕಲಿತು ಕಲಿತು ತಿಳಿದು ತಿಳಿದು ಎಲ್ಲ ಮುಗಿಸಿದ್ದೀವಿ, ಆದರೂ ನಮಗೇನೋ ಒಂದು ತಿಳಿಬೇಕಿತ್ತು, ಅದು ತಿಳಿದಿಲ್ಲ, ಅದು ತಿಳಿಲಿಲ್ಲ. ಹೊರಗಿಂದೆಲ್ಲ ಗೊತ್ತಿದೆ, ಒಳಗಿಂದೇನು ಗೊತ್ತಿಲ್ಲ. ಎಷ್ಟು ಚಂದ ಹೇಳ್ತಾರೆ ನೋಡಿ ಅವರು, ನೊಣಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ. ಎಲ್ಲ ಗೊತ್ತಿದೆ. ಒಂದು ನೊಣ ಎಷ್ಟು ತೂಕಿರ್ತದೆ ಅಂತ ಮನುಷ್ಯ ಕಂಡು ಹಿಡಿದಿಟ್ಟಿದ್ದಾನೆ. ನೊಣ, ಸೊಳ್ಳೆ, ಸಣ್ಣ ಸಣ್ಣ ಕ್ರಿಮಿ ಕೀಟ, ಅವು ಯಾವಾಗ ಹುಟ್ಟುತ್ತವೆ, ಯಾವಾಗ ಸಾಯ್ತವೆ, ಎಷ್ಟು ತಿಂತವೆ, ಎಷ್ಟು ನಿದ್ದೆ ಮಾಡ್ತವೆ, ಎಲ್ಲ ಗೊತ್ತಿದೆ ಮನುಷ್ಯನಿಗೆ. ಅಲ್ಲ ಅಲ್ಲ ಒಂದು ಸೊಳ್ಳೆಗೆ ಎಷ್ಟು ಕಣ್ಣಿದೆ ಅಂತ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಗೊತ್ತಿದೆ ನಮಗೆ ವಿಜ್ಞಾನ ಎಷ್ಟು ಕೆಲಸ ಮಾಡಿದೆ ಅಂತ. ಒಂದು ಗುಬ್ಬಿ ಒಂದು ದಿನಕ್ಕೆ ಎಷ್ಟು ರೆಕ್ಕೆ ಬಡೀತದೆ ಅಂತ ಕಂಡು ಹಿಡಿದಿದ್ದಾರೆ. ಒಂದು ಸಣ್ಣ ಪಕ್ಷಿ ಇದೆ, ನಿಮ್ಗೆ ಗೊತ್ತಿರಬೇಕು, ಹಮ್ಮಿಂಗ್ ಬರ್ಡ್, ಸ್ಮಾಲೆಸ್ಟ್ ಬರ್ಡ್ಸ್ ಆಫ್ ದ ವರ್ಲ್ಡ್. ಅತಿ ಸಣ್ಣ ಪಕ್ಷಿ ಅದು. ಅದು ಎಷ್ಟು ಸಣ್ಣದಿದೆ ಅಂದರೆ ನಮ್ಮ ಬೆರಳಿನ ತುದಿ ಮೇಲೆ ಇಟ್ಕೊಂಡ್ರೂ ನಮಗೆ ಕಾಣಿಸೋದಿಲ್ಲ, ಅಷ್ಟು ಸಣ್ಣದಿದೆ. ಆ ಪಕ್ಷಿ ಒಂದು ನಿಮಿಷಕ್ಕೆ ಎಷ್ಟು ದೂರ ಹಾರ್ತದೆ, ಎಷ್ಟು ಸರಿ ರೆಕ್ಕೆ ಬಡಿತದೆ ಮನುಷ್ಯ ಕಂಡು ಹಿಡ್ದಿದ್ದಾನೆ. ಮನುಷ್ಯ ಎಷ್ಟು ಶಾಣೆ ಇರಬೇಕು ನೋಡಿ. ಹೀಗೆ ಪಕ್ಷಿಗಳ ಬಗ್ಗೆ ಗೊತ್ತಿದೆ, ಪ್ರಾಣಿಗಳ ಬಗ್ಗೆ ಗೊತ್ತಿದೆ, ಗಿಡಗಳ ಬಗ್ಗೆ ಗೊತ್ತಿದೆ, ಮರಗಳ ಬಗ್ಗೆ ಗೊತ್ತಿದೆ, ನೀರಿನ ಬಗ್ಗೆ ಗೊತ್ತಿದೆ, ಗಾಳಿ ಬಗ್ಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ತನ್ನ ಆತ್ಮವ ತಾನರಿಯುವ ವಿದ್ಯೆಯೊಂದನ್ನಲ್ಲ. ಹೊರಗಿಂದೆಲ್ಲ ಗೊತ್ತಿದೆ, ಒಳಗಿಂದೇನು ಗೊತ್ತಿಲ್ಲ. ಮುಂದೊಂದು ಚಂದ ಸಾಲು ಬರೆದಿದ್ದಾರೆ ಕುವೆಂಪು ಅವರು, ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸೊತ್ತಿಲ್ಲ. ಎಷ್ಟು ಕಂಡು ಹಿಡಿದಿದ್ದಾನೆ ಮನುಷ್ಯ. ಅನ್ವೇಷಣೆ ಅಂದರೆ ಕಂಡು ಹಿಡಿಯೋದು. ಏನೇನು ಕಂಡು ಹಿಡ್ದ, ಏನೇನು ಕಂಡು ಹಿಡಿಬೇಕು ಅಂತ ಆಸೆ ಇತ್ತೋ ಎಲ್ಲ ಕಂಡು ಹಿಡಿದು ಬಿಸಾಕ್ಬಿಟ್ಟಿದ್ದಾನೆ. ಒಂದು ಕಾಲಿತ್ತು, ಏನೂ ಇರಲಿಲ್ಲ ಅವನ ಜೊತೆಗೆ. ಈಗ ಒಂದು ಕಾಲ ಎಂಥದ್ದು ಬಂದಿದೆ ಅಂದರೆ ಇಲ್ಲದ್ದೇನೂ ಇಲ್ಲ. ಫೋನ್ ಬಂತು, ಫ್ಯಾನ್ ಬಂತು, ವ್ಯಾನ್ ಬಂತು, ಲೈಟ್ ಬಂತು, ಮೋಟರ್ ಬಂತು. ಹಗಲು ರಾತ್ರಿ ಏಕಾಯ್ತು, ಕಾಡು ಮೇಡು ಕೂಡಿ ಹೋಯ್ತು. ಅನ್ವೇಷಣೆ ಪರಿಣಾಮ ಏನಾಯಿತು? ಸುಖ ಪಡೋದಕ್ಕೆ ಪುರುಸೊತ್ತಿಲ್ಲ. ಭಾಳ ಚಂದಿದೆ ನೋಡಿ ಇದು. ಮನುಷ್ಯ ಯಂತ್ರಗಳನ್ನು ಕಂಡು ಹಿಡಿದದ್ರ ಪರಿಣಾಮ ಮನುಷ್ಯನಿಗೆ ಸುಖ ಪಡೋದಕ್ಕೆ ಪುರುಸೊತ್ತಿಲ್ಲ. ಈಗ ನೋಡಿ, ಈಗ ಕಂಡು ಹಿಡಿದಿದ್ದಾರಲ್ಲ ಲೈಟ್. ಒಂದು ಕಾಲಕ್ಕೆ ಹಗಲು ದುಡಿತಿದ್ರು, ರಾತ್ರಿ ವಿಶ್ರಮಿಸ್ತಿದ್ರು. ಯಾಕೆ? ಯಂತ್ರಗಳಿರಲಿಲ್ಲ, ವಾಹನಗಳಿರಲಿಲ್ಲ. ಯಾವಾಗ ಯಂತ್ರ ವಾಹನ ಹೆಚ್ಚಾಯಿತೋ ಹಗಲು ರಾತ್ರಿ ದುಡಿಯೋದು ಚಾಲು ಆಯಿತು. ಇಲ್ಲ, ಫ್ಯಾಕ್ಟ್ರಿ ಒಳಗಡೆ ಈಗ 3 ಟರ್ಮಲ್ಲಿ ಕೆಲಸ ಮಾಡ್ತಾರೆ. 8 8 8 8 3 24 ತಾಸು.
ಮಷಿನ್ ಬಂದ್ ಮಾಡೋದಿಲ್ಲ, ಮನುಷ್ಯರನ್ನ ಬದಲಿ ಮಾಡ್ತಾರೆ. ದುಡಿಯೋ ಮನುಷ್ಯಾಗ ಹೇಳ್ತಾರೆ, ಇನ್ನು 2 ತಾಸು ಹೆಚ್ಚಿಗೆ ಕೆಲಸ ಮಾಡಿದರೆ, 4 ತಾಸು ಹೆಚ್ಚಿಗೆ ಕೆಲಸ ಮಾಡಿದರೆ 4 ರೂಪಾಯಿ ಕೊಡ್ತೀವಿ ಅಂತ. ವಿಜ್ಞಾನದ ಸಹಾಯದಿಂದ ಅನ್ವೇಷಣೆ ಮಾಡಿ ಯಂತ್ರ ಕಂಡು ಹಿಡಿದಿದ್ದರಿಂದ ಆಸೆಗೆ ಬಿದ್ದ ಮನುಷ್ಯ ಆನಂದ ಪಡೋದನ್ನು ಮರ್ತ. ಮೊದಲು ಆಸೆ ಇರ್ತಿರಲಿಲ್ಲ, ಅನ್ವೇಷಣೆ ಇರಲಿಲ್ಲ, ಆರಾಮಿದ್ದ. ಅದಕ್ಕೆ ಅವ್ರಂತಾರೆ ಕುವೆಂಪು ಅವರು, ತಿಳಿದು 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 ಕೊನೆಗೇನೂ ತಿಳಿದಿಲ್ಲ, ಏನೂ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮಗೇನು ಗೊತ್ತಿರಬೇಕಿತ್ತು? ಒಳಗೆ ಏನು ನಡೀತಾ ಇದೆ, ಅದು ಹೇಗೆ ನಡೀಬೇಕು, ಅದನ್ನು ಹೇಗೆ ನಡೆಸಬೇಕು ಅನ್ನೋ ಕಲೆ ಗೊತ್ತಿರಬೇಕಿತ್ತು. ಅದಕ್ಕೆ ಭಾವವನ್ನು, ಭಾವ ಅಂದರೆ ಆಂತರಿಕ ಆಲೋಚನೆಗಳು, ಒಳಗೆ ತಲೆಯಾಗ ವಿಚಾರ ಬರ್ತಾವಲ್ಲ, ಆ ವಿಚಾರಗಳಿಗೆ ಭಾವ ಅಂತ ಕರೀತಾರೆ. ಎಷ್ಟು ವಿಚಾರ ಬರ್ತಾವೆ ಗೊತ್ತು ನಮಗೆ ತಲೆಗೆ? ಒಂದೇನರ ಕೊಡ್ತೀರಿ? ನಮಗೆ ಒಂದು ದಿನಕ್ಕೆ ಎಷ್ಟು ವಿಚಾರ ಬರ್ತಾವೆ ಗೊತ್ತಿದೆ? ಗೊತ್ತಿದೆ? ಯಾರಿಗಾರು ಗೊತ್ತಿದೆ? ಈ ಕಡೆ ಲಕ್ಷ್ಯ ಕೊಡ್ರಿ. ತಲೆಯಾಗ ವಿಚಾರ ಬರ್ತಾವೋ ಇಲ್ಲೋ? ಎಷ್ಟು ಬರ್ತಾವೆ ಲೆಕ್ಕ ಗೊತ್ತಿದೆ? ಎಷ್ಟು ಬರ್ತಾವೆ ಗೊತ್ತಿದೆ? ವಿಜ್ಞಾನಿಗಳು ಹೇಳ್ತಾರೆ, ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಈಗ ಸದ್ಯ 58ರಿಂದ 60,000 ವಿಚಾರ ಬರ್ತಾವಂತೆ. 60,000 ಸೋಚ್ ಹರ್ ದಿನ್. ಮೊದಲು ಹಿಂಗಿರಲಿಲ್ಲ. 30 ವರ್ಷದ ಮುಂಚೆ ವಿಜ್ಞಾನಿಗಳು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಹಾರ್ಡ್ಲಿ ಭಾಳ ಅಂದ್ರೆ 10ರಿಂದ 15,000 ವಿಚಾರ ಬರ್ತಿತ್ತು. ಯಾಕೆ? ಮೊದಲಿನ ಜನರ ಜೀವನ ಶೈಲಿ ಭಾಳ ಚಂದಿತ್ತು. ಅವ್ರಿಗೆ ಅಪಾರವಾದ ಆಕಾಂಕ್ಷೆಗಳಿರಲಿಲ್ಲ, ಇಲ್ಲ ಸಲ್ಲದ ನಿರೀಕ್ಷೆಗಳಿರಲಿಲ್ಲ. ಅವ್ರ ತಲೆಯಾಗ ವಿಚಾರ ಭಾಳ ಕಡಿಮೆ ಬರ್ತಿದ್ದು. ಈಗ ನಮ್ದೇನು ತಲೆನೋ, ತಲೆಯಾಗ ಏನು ನಡೀತಿದೆಯೋ, ಅಂತೂ ಇಂತೂ ಒಂದು ದಿವ್ಸಕ್ಕೆ 60,000 ವಿಚಾರ ಬರ್ತಾವೆ. ಹೆಂಗೆ ಸಾಧ್ಯ ಇದೆ? ಒಳಗೆ ಗೊತ್ತಿರಲಾರ್ದ ಹಾಗೆ ನಿತ್ಯ ನಿರಂತರವಾಗಿ 60,000 ಆಲೋಚನೆಗಳ ಸಂಘರ್ಷ ನಡೆದಾಗ ಶುದ್ಧ ಉಳಿಬೇಕು ಅಂದ್ರೆ ಸಾಧ್ಯ ಇದೆ? ಹೆಂಗೆ ಸಾಧ್ಯ ಇದೆ ಹೇಳಿ? ಒಬ್ಬರನ್ನ ನೋಡಿದರೆ ಒಂದು ವಿಚಾರ ಬರ್ತದೆ, ಒಂದು ವಸ್ತು ನೋಡಿದರೆ ಒಂದು ವಿಚಾರ ಬರ್ತದೆ, ಅದಕ್ಕೊಂದು ಜೋಡಿ, ಅದಕ್ಕೊಂದು ಜೋಡಿ, ಅದಕ್ಕೊಂದು ಜೋಡಿ. ವಿಚಾರ ಮಾಡಿ ನೋಡಿಬೇಕಾದ್ರೆ, ಹಾದಿಯೊಳಗೆ ಹೋಗಬೇಕಾದ್ರೆ ಒಂದು ಹಣ್ಣಿನ ಗಿಡ ಕಾಣಿಸ್ತು ಅಂದರೆ, ಎಲ್ಲೋ ಏನೋ ಮಾಡ್ತಿದ್ದ ನಮ್ಮ ಮನಸ್ಸು ಪಟ್ಟಂತ ಹಣ್ಣಿನ ಗಿಡಕ್ಕೆ ಬರ್ತದೆ, ಏನಾದ್ರು ವಿಚಾರ ಮಾಡೋಕ್ಕೆ ಚಾಲೂ ಮಾಡ್ತದೆ. ಈ ಹಣ್ಣು ತಿಂದ್ರೆ ಹೆಂಗೆ ಅಂತ ವಿಚಾರ ಮಾಡ್ತದೆ. ಅಷ್ಟು ಮಾಡಿ ಸುಮ್ಮನೆ ಆಗ್ತದೇನು? ಮಾಲೀಕ್ ಹಣ್ಣು ಕೊಡ್ಬೋದಲ್ಲ, ಕೊಡಬೇಕಲ್ಲ. ಮಾಲೀಕ್ ಕೊಡಲಿಲ್ಲ ಅಂದ್ರೇನು? ಕಿತ್ಕೊಂಡು ತಿನ್ನಕ್ಕೆ ಬರೋದಿಲ್ಲೇನು? ಕಿತ್ಕೊಂಡು ತಿಂದ್ರೆ ಮಾಲೀಕ್ ಸುಮ್ಮನೆ ಬಿಡ್ತಾನೇನು? ಮರ್ಯಾದೆ ಏನಾಗ್ತೈತಿ? ಊರಾಗ ಕಿಮ್ಮತ್ತೇನು? ಅದು ಎಲ್ಲಿಗೆ ಒಯ್ದು ಹಚ್ತದೆ ನಮ್ಮನ್ನಂದರೆ, ಹಣ್ಣಿನ ಗಿಡ ಹಿಂದೆ ಉಳಿದಿರ್ತದೆ, ನಾವು ಮುಂದೆ 3 ಕಿಲೋಮೀಟ್ರ್ ಹೋಗಿರ್ತೀವಿ. ರೈಟ್ ಆರ್ ರಾಂಗ್? ಸರಿನೋ? ಭಾಳ ಅಡ್ವಾನ್ಸ್. ನೋಡ್ರಿ, ಇನ್ನೊಂದು ಪ್ರಯೋಗ ಹೇಳ್ತೀನಿ ಬೇಕಾದ್ರೆ. ನಾವು ಮಲ್ಕೊಂಡಿರ್ತೀವಿ ರಾತ್ರಿ, ಮುಂಜಾನೆ ಎಚ್ಚರ ಆಗ್ತದೋ ಇಲ್ಲೋ? ನಮಗಾಗಲಿಲ್ಲ ಅಂದ್ರೆ ಊರವ್ರು ಎಚ್ಚರ ಮಾಡ್ತಾರೆ, ಊರ ಮಂದಿಗೆಲ್ಲ. ನಮಗೆ ಎಚ್ಚರ ಆಗ್ತದೆ. ಎಚ್ಚರ ಆದ ತಕ್ಷಣ ಇಮ್ಮಿಡಿಯೇಟ್ ನೆಕ್ಸ್ಟ್ ಮೂಮೆಂಟ್ ನಾವು ಹಾಸಿಗೆಯಾಗಿರ್ತೀವಿ, ಮನಸ್ಸು ಬಾತ್ರೂಮ್ನಾಗ ಹೋಗಿರ್ತದೆ. ಸರಿ ಇಲ್ಲ? ನಾವು ಸ್ನಾನ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಅಂಗಳಕ್ಕೆ ಕಸ ಹೊಡ್ಯಕ್ಕೆ ಹೋಗಿರ್ತದೆ. ನಾವು ಅಂಗಳದಾಗ ಕಸ ಹೊಡಿತಿರ್ತೀವಿ, ಮನಸ್ಸು ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಿರ್ತದೆ. ಮುಂದೆ ಓಡ್ತಿರ್ತದೆ. ಈಗೂ ಬೇಕಾದ್ರೆ ನೋಡ್ರಿ, ನೀವು ಪ್ರವಚನಕ್ಕೆ ಕೂತೀರಿ, ನಾ ಹೇಳ್ತಿದ್ದೀನಿ, ಆದರೂ ನಿಮ್ಮ ತಲೆಗೆ ಇವ್ರದ್ದು ಆದ್ಮೇಲೆ ಯಾರ್ದೈತೆ ಏನೋ ಅಂತ ಬರ್ತದೆ. ಬಂದದಿಲ್ಲೋ? ಮತ್ತು ಹೆಂಗೆ ಶುದ್ಧ ಮಾಡೋದು? ಯಪ್ಪ, ಬಹಳ ಕಷ್ಟ ಇದೆ. ಆಂತರಿಕ ಆಲೋಚನೆಗಳ ತಿಕ್ಕಾಟದೊಳಗಡೆ, ಘರ್ಷಣೆಯೊಳಗಡೆ, ಧಕ್ಕಾಧಕ್ಕಿಯೊಳಗಡೆ ಮನುಷ್ಯ ಸೋತು ಹೋಗಿದ್ದಾನೆ. ಅಂತಹ ಆಲೋಚನೆಗಳನ್ನು, ವಿಚಾರಗಳನ್ನು ಕಡಿಮೆ ಮಾಡೋದು ಧರ್ಮದ ಕೆಲಸ. ಏನು ಅಂದರೆ ನಿರ್ವಿಚಾರಿಯನ್ನಾಗಿ ಮಾಡೋದು, ನಿರ್ಮಲ ವಿಚಾರಿಯನ್ನಾಗಿ ಮಾಡೋದು.
ನಮ್ಮ ತಲೆಗೇನು ವಿಚಾರ ಬರ್ತಾವಲ್ಲ 60,000 ಅದಾವಲ್ಲ, ವಯಸ್ಸಾದಂಗೆ ವಿಚಾರಗಳ ಸಂಖ್ಯೆ ಕಡಿಮೆ ಆಗಬೇಕು. ಹೋಗ್ಲಿ ಬಿಡಪ್ಪ ಅನ್ನಿಸ್ಬೇಕು. ಇಲ್ಲದ ಸಲ್ಲದ ತಲೆಯಾಗ ಹಾಕೊಂಡು ತಲೆನ ತಿಪ್ಪಿ ಮಾಡ್ಕೋಬಾರ್ದು. ಬೇಡವಾಗಿದ್ದು ಬೇಡದವ್ರ ಬಗ್ಗೆ ತಲೆಯಾಗ ನಾವು ಯಾಕೆ ವಿಚಾರ ಮಾಡಬೇಕು? ನಿರ್ವಿಚಾರಿ ಆಗಬೇಕು, ನಿರ್ಮಲ ವಿಚಾರಿ ಆಗಬೇಕು. ಯಾವಾಗ ನಾವು ನಿರ್ವಿಚಾರಿ ಆಗ್ತೇವೋ, ನಿರ್ಮಲ ವಿಚಾರಿ ಆಗ್ತೇವೋ, ಆವಾಗ ಭಾವ ಶುದ್ಧ ಆಗ್ತದೆ. ಯಾರ್ದು ಭಾವ ಶುಚಿ ಇರ್ತದೋ ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಅಕ್ಕ ಮಹಾದೇವಿಯವ್ರದ್ದು ಒಂದು ವಚನ ಇದೆ, ಬಹಳ ಸುಂದರ ವಚನ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಜ ಶರಣರ ತೋರಿ ಎನ್ನನ್ನುಳುಹಿಕೊಳ್ಳಯ್ಯ ಚನ್ನಮಲ್ಲಿಕಾರ್ಜುನ. ಯಾರು ನಿಜವಾದ ಮಹಾತ್ಮರು ಅಂದರೆ, ಶರಣರು ಅಂದರೆ, ದೊಡ್ಡವರು ಅಂದರೆ ಯಾರೊಳಗೆ ಇವು 5 ಸ್ವಚ್ಛದವೋ ಅವರು. ನಡೆ, ನುಡಿ, ತನು, ಮನ, ಭಾವ. ವಿಚಾರ ಸ್ವಚ್ಛ ಇರಬೇಕು. ಉಪನಿಷತ್ನೊಳಗೆ ಹೆಂಗೆ ಹೇಳಿದ್ದಾರೆ ನೋಡ್ರಿ, ಯದ್ಭಾವಂ ತದ್ಭವತಿ. ಹೆಂಗೆ ವಿಚಾರೋ ಹಂಗೆ ನೋಟ, ಹಂಗೆ ಅಭಿವ್ಯಕ್ತಿ. ತಲೆಯಾಗೇನು ವಿಚಾರ ಇರ್ತಾವೋ ಬಾಯಾಗ ಅಂಥವ ಮಾತು ಬರ್ತಾವ. ತಲೆಯಾಗೇನು ವಿಚಾರ ಇರ್ತಾವೋ ಕೈಯಾಗ ಅಂಥವ ಕೆಲಸ ನಡೀತಾವ. ಅದಕ್ಕೆ ಹಿಂದಿನ ಋಷಿಗಳು ಹೇಳಿದ್ದಾರೆ, ಯದ್ಭಾವಂ ತದ್ಭವತಿ. ಈಗ ನಾವೇನು ಮಾಡಬೇಕು? ಭಾವವನ್ನು ಶುದ್ಧವಾಗಿ ಇಟ್ಕೋಬೇಕು. ತಪಸ್ಸಿದು 10 ತಾಸು ಬಿಟ್ಟು ಬಿಡದೆ ಪೂಜೆ ಮಾಡ್ಬೋದು. 4 ಕ್ಷಣ ಭಾವ ಸ್ವಚ್ಛ ಇಟ್ಕೊಳಕ್ಕಾಗಲ್ಲ. ಆಗಲ್ಲ. ಬೇಕಾದ್ರೆ ಕಷ್ಟಪಟ್ಟು ಒಂದು 50,000 ರೂಪಾಯಿ ದೇಣಿಗೆ ದಾನ ಕೊಟ್ಟು ಬಿಡ್ಬೋದು. 1 ತಾಸು ನಮ್ಮ ವಿಚಾರದೊಳಗಡೆ ಏನೂ ಕಸ ಸೇರ್ಲಾರ್ದಂಗೆ ನೋಡ್ಕೊಳಕ್ಕೆ ಆಗೋದಿಲ್ಲ. ವಿಚಾರದಾಗ ಕಸ ಬಂತು ಅಂದರೆ ಆಚಾರದಾಗ ಹೆಂಗೆ ರಸ ಬರ್ತದೆ? ಅದಕ್ಕೆ ಅವ್ರು ಹೇಳಿರೋದು ಯದ್ಭಾವಂ ತದ್ಭವತಿ. ಅಂದ್ರೇನು? ನಾವೇನು ವಿಚಾರ ಮಾಡ್ತೇವೋ ಹಂಗೆ ನಮ್ಮ ಜೀವನದೊಳಗೆ ಇರ್ತೀವಿ. ತಲೆಯಾಗ ಕೆಟ್ಟ ವಿಚಾರ ಇತ್ತು, ಕೆಟ್ಟ ಮಾತಾಡ್ತೀವಿ, ಕೆಟ್ಟ ಕೆಲಸ ಮಾಡ್ತೀವಿ. ತಲೆಯಾಗ ಚಲೋ ವಿಚಾರ ಇತ್ತು, ಚಲೋ ಮಾತಾಡ್ತೀವಿ, ಚಲೋ ಕೆಲಸ ಮಾಡ್ತೀವಿ. ನಾವು ಹೆಂಗಿರ್ತೇವೋ ಜಗತ್ತು ಹಂಗಿರ್ತದೆ ವಿನಃ ನಾವು ಕಲ್ಪನೆ ಮಾಡ್ಕೊಂಡಂಗೆ ಜಗತ್ತಿರಲ್ಲ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಧರ್ಮನ್ನು ದುರ್ಯೋಧನನ್ನು ಕರೆದ, ಯುಧಿಷ್ಠರನ್ನು ದುರ್ಯೋಧನನ್ನು ಕರೆದ. ಅವರಿಬ್ಬರಿಗೂ ಒಂದು ಕೆಲಸ ಹೇಳಿದ. ಏನು ಕೆಲಸ? ದುರ್ಯೋಧನನಿಗೆ ಹೇಳಿದ ಕೆಲಸ ಏನು ಅಂದರೆ, ಹೋಗು ಈ ಜಗತ್ತಿನೊಳಗಡೆ ಒಬ್ಬ ಒಳ್ಳೆ ಮನುಷ್ಯನ ಹುಡುಕೊಂಡು ಬಾ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ, ಕತೆ ಹೆಂಗಿದೆ. ಹೋಗು, ತಿರುಗಾಡು, ಹುಡುಕಾಡು, ಒಬ್ಬ ಒಳ್ಳೆ ಮನುಷ್ಯನ ಹುಡುಕೊಂಡು ಬಾ. ದುರ್ಯೋಧನ ಕೆಲಸ. ಧರ್ಮಗೇನು ಹೇಳಿದರು? ಹೋಗು, ಹುಡುಕಾಡು, ತಿರುಗಾಡು, ಒಬ್ಬ ಕೆಟ್ಟ ಮನುಷ್ಯನ ಹುಡುಕೊಂಡು ಬಾ. ಹೋದರು. ಧರ್ಮನು ಹೋದ, ದುರ್ಯೋಧನನು ಹೋದ. ಭಾಳ ಹೊತ್ತಾದ್ಮೇಲೆ ಇಬ್ಬರು ಬಂದರು. ಇಬ್ಬರ ಜೊತೆಗೂ ಯಾರೂ ಇಲ್ಲ. ಶ್ರೀಕೃಷ್ಣ ಕೇಳ್ದ, ಏನು ಹಾಗೆ ಬಂದಿರಲ್ಲ? ದುರ್ಯೋಧನ ಮುಂದೆ ಬಂದು ಹೇಳ್ದ, ಮುಂಜಾನೆಯಿಂದ ಎಲ್ಲ ಕಡೆ ಹುಡುಕಾಡಿದೆ, ಎಲ್ಲ ಕಡೆ ತಡಕಾಡಿದೆ, ಒಬ್ಬರು ಒಳ್ಳೆಯವರು ಸಿಗಲಿಲ್ಲ. ದುರ್ಯೋಧನ. ಧರ್ಮ ಹೇಳಿದ, ಸ್ವಾಮಿ, ಪ್ರಭು, ದೇವ, ಗುರುವೇ, ಎಲ್ಲ ಕಡೆ ಬಿಟ್ಟು ಬಿಡದೆ ತಪಾಸ್ ಮಾಡಿದೆ, ಒಬ್ಬರು ಕೆಟ್ಟವ್ರು ಸಿಗಲಿಲ್ಲ. ಜಗತ್ತಿನೊಳಗೆ ಒಳ್ಳೆಯವ್ರು ಇರಲಿಲ್ಲೇನು? ಕೆಟ್ಟವ್ರು ಇರಲಿಲ್ಲೇನು? ಭಾವ ಸರಿ ಇರಲಿಲ್ಲ ಅಷ್ಟೇ. ದುರ್ಯೋಧನನಿಗೆ ಒಳ್ಳೆಯವರನ್ನ ನೋಡಿ ಗುರುತಿಸುವಂಥ ಶುದ್ಧ ಅಂತಃಕರಣ ಇಲ್ಲ. ಧರ್ಮರಾಯನಿಗೆ ಕೆಟ್ಟವ್ರೊಳಗೂ ಒಳ್ಳೆಯದನ್ನು ನೋಡುವಂಥ ಶುದ್ಧ ಅಂತಃಕರಣ ಇತ್ತು. ಅದಕ್ಕೆ ದುರ್ಯೋಧನನಿಗೆ ಒಳ್ಳೆಯವರು ಸಿಗಲಿಲ್ಲ, ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಏನಿದ್ರ ಅರ್ಥ? ನಾವು ಹೆಂಗೆ ವಿಚಾರ ಮಾಡ್ತೇವೋ ಹಂಗೆ ಜಗತ್, ಹಂಗೆ ಜೀವನ. ಯದ್ಭಾವಂ
ತದ್ಭವತಿ. ಭವತಿ ಅಂದರೆ ನೋಟ, ಅಭಿವ್ಯಕ್ತಿ. ನಾವು ಒಳಗೆ ಕೆಟ್ಟ ವಿಚಾರ ಮಾಡಿದೆವು ಅಂದರೆ ತಪ್ಪಿಯೂ ಹೊರಗೆ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವ್ರದ್ದೊಂದು ಭಾಳ ಚಂದ ವಚನ ಇದೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪ ಹೊಯ್ದಡೆ ಕಹಿಯಹುದಲ್ಲದು ಸಿಹಿಯಾಗಬಲ್ಲದೆ. ಏನು ಪ್ರಶ್ನೆ ಇದು! ವಂಡರ್ಫುಲ್ ಕ್ವೆಶನ್. ಅಲ್ಲಪ್ಪ, ನೀನು ಬಿತ್ತಿರೋ ಬೀಜ ಯಾವುದು? ಬೇವಿಂದು. ಪಡ್ತಾ ಇರೋ ನಿರೀಕ್ಷೆ ಯಾವುದು? ಮಾವಿಂದು. ಎಂದಾದರೂ ಸಾಧ್ಯ ಇದೆ? ನಿಸರ್ಗ ಒಪ್ತದೆ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬರಬೇಕು ಅಂದ್ರೆ ಆಗ್ತದೆ? ಇಲ್ಲ, ನಾನು ಬೇವಿನ ಬೀಜ ಬಿತ್ತಿದ್ದೀನಿ, ಸುತ್ತ ಬೆಲ್ಲದ ಕಟ್ಟೆ ಕಟ್ಟೀನಿ, ಮಾತಾಡ್ಬಿಡ್ರೋ, ಸುತ್ತ ಬೆಲ್ಲದ ಕಟ್ಟೆ ಕಟ್ಟಿದ್ದೀನಿ, ನಿತ್ಯ ಆಕಳ ಹಾಲು ಹಾಕಿದ್ದೀನಿ, ಆಗಾಗ ಜೇನು ತುಪ್ಪ ಕುಡಿಸಿದ್ದೀನಿ. ಬೇವಿನ ಬೀಜ ದೊಡ್ಡ ಗಿಡ ಆದಮೇಲೆ ಬಿಡೋ ಕಾಯಿ ಸಿಹಿ ಇರಬೇಕು ಅಂದ್ರೆ ಆಗ್ತದೆ? ಫೂಲಿಶ್ನೆಸ್, ಮೂರ್ಖತನ. ಬಿತ್ತೋ ಕಾಲಕ್ಕೇನೆ ಮಾವಿನ ಬೀಜ ಬಿಟ್ಟಿದ್ರೆ ಬೆಲ್ಲದ ಕಟ್ಟೆ ಕಟ್ಟೋ ಅಗತ್ಯ ಏನಿತ್ತು? ಬಿತ್ತೋ ಕಾಲಕ್ಕೆ ಮಾವಿನ ಬೀಜ ಬಿಟ್ಟಿದ್ರೆ ಬೆಲ್ಲದ ಕಟ್ಟೆ ಕಟ್ಟೋದು ಬೇಡ, ಆಕಳ ಹಾಲು ಹಾಕೋದು ಬೇಡ, ಜೇನುತುಪ್ಪ ತರೋದು ಬೇಡ, ಸುರಿಯೋದು ಬೇಡ. ಇಟ್ ವಿಲ್ ಬಿ ಸ್ವೀಟ್. ಅತ್ತಂತಾನ ಸಿಹಿ ಇರ್ತದೆ. ಅಂದರೆ ನಾವು ನಮ್ಮ ಜೀವನದಲ್ಲಿ ಆನಂದದಿಂದ ಇರಬೇಕಾದ್ರೆ ಒಳಗಡೆ ಬರುವಂಥ ಆಲೋಚನೆಗಳ ಕಡೆ ನಮ್ಮ ಗಮನ ಇರಬೇಕು. ಪ್ಯೂರಿಫೈ ಮಾಡ್ಬೇಕು, ಅವನು ಸೋಸ್ಬೇಕು. ತಲೆಯಾಗೇನು ವಿಚಾರ ಬರ್ತಾವಲ್ಲ ಅವನು ಸೋಸ್ಬೇಕು. ಸೋಸಿ 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 ಕಸಾನೆಲ್ಲ ಸರಿಸಿ ರಸಾನ್ ಮಾತ್ರ ಅಭಿವ್ಯಕ್ತಿಸ್ಬೇಕು. ಭಾವಶುಚಿ. ಶ್ರೋಣ ಅಂತ ಒಬ್ಬ ವ್ಯಕ್ತಿ ಇದ್ದ, ಮಹಾರಾಜ. 2600 ವರ್ಷದ ಹಿಂದೆ ನಡೆದ ಘಟನೆ ಇದು. ಶ್ರೋಣ ಅಂದರೆ ಶ್ರವಣ ಅಂದ್ರೇನು? ಕೇಳುವುದರೊಳಗೆ ನಿಸ್ಸೀಮ ಇದ್ದಂಥ ವ್ಯಕ್ತಿ. ಕೇಳೋದನ್ನು ದೊಡ್ಡ ಕಲೆ. ಲಿಸ್ನಿಂಗ್ ಈಸ್ ಎನ್ ಆರ್ಟ್. ಎಲ್ಲರೂ ಆರ್ಟಿಸ್ಟ್ ಆಗೋಕ್ಕಾಗೋದಿಲ್ಲ. ಕೇಳೋದೊಂದು ದೊಡ್ಡ ಕಲೆ. ನಾವು ಕೇಳೋದನ್ನು ಪ್ರಾಮಾಣಿಕವಾಗಿ ಕೇಳಿಬಿಟ್ರೆ ಎಷ್ಟೋ ಪರಿವರ್ತನೆ ಆಗ್ತದೆ. ಅಂಥ ವ್ಯಕ್ತಿ ಶ್ರೋಣ, ಅವನ ಹೆಸರು. ಮಹಾರಾಜ, ದೊಡ್ಡ ವೈಭವ, ಯಾವುದಕ್ಕೂ ಕೊರತೆ ಇಲ್ಲ, ಅಷ್ಟು ದೊಡ್ಡ ವೈಭವ. ಅವನ ಜೀವನ ಹೆಂಗಿತ್ತು ಅಂದರೆ, ಹಗಲು ಹೊತ್ತು ಸಂಗೀತ ನೃತ್ಯಗಳಲ್ಲಿ ಕಳೆದ್ರೆ ರಾತ್ರಿ ಮದಿರೆ ಮಾನಿನಿಯರೊಂದಿಗೆ ಕಳೀತಿದ್ರಂತೆ. ಏನೇನೂ ಕಡಿಮೆ ಇಲ್ಲ. ಕೈಗೊಂದಾಳು ಕಾಲಿಗೊಂದಾಳು ಅಂತಾರಲ್ಲ, ಹಂಗೆ ಕೈಗೊಂದಾಳು ಕಾಲಿಗೊಂದಾಳು. ಏನು ಕೈಗೊಂದಾಳು ಕಾಲಿಗೊಂದಾಳು ಅಂದ್ರೆ ಕೇಳಿರಿ ಶಬ್ದ? ಕೈಗೊಂದಾಳು ಕಾಲಿಗೊಂದಾಳು ಎಲ್ಲ ಅನುಕೂಲ ಇರ್ತದೆ ಅಂತ ಅರ್ಥ. ಹಂಗಿದ್ದವ ಶ್ರವಣ. ಒಮ್ಮೆ ಅವನ ಕಿವಿ ಮೇಲೆ ಒಂದು ವಿಷಯ ಬಿತ್ತು. ಏನು? ಗೌತಮ ಬುದ್ಧರ ಪ್ರವಚನ ನಡೆದದೆ, ಸಾವಿರಾರು ಮಂದಿ ಓಡೋಡಿ ಪ್ರವಚನ ಕೇಳಕ್ಕೆ ಹೋಗ್ತಾರೆ. ನಮ್ಮ ಕಿವಿ ಮೇಲೆ ಬೀಳ್ತಾವಲ್ಲ, ಹಂಗೆ ಬಿತ್ತು. ಇಷ್ಟು ಜನ, ಸಾವಿರ ಗಟ್ಟಲೆ ಜನ ಪ್ರವಚನ ಕೇಳೋದಕ್ಕೆ ಹೋಗ್ತಾರೆ ಅಂತಂದ ಮೇಲೆ ನಾನು ಯಾಕೆ ಹೋಗಬಾರ್ದು ಅಂತ ತಾನೂ ಕೇಳಕ್ಕೆ ಹೋದ. ದೊಡ್ಡ ಕಾಡು, ಸಾವಿರಾರು ಜನ ಬುದ್ಧನ ಮುಂದೆ ಕೂತಿದ್ದಾರೆ. ಬುದ್ಧ ಕೇಳೋದನ್ನು ತದೇಕ ಚಿತ್ರ ಕೇಳ್ತಿದ್ದಾರೆ. ಕೂತ, ಅದರೊಳಗೆ ಹೋಗಿ ಕೂತ, ಮಂದ್ಯಾಗ ಕೂತ. ಎಂದೂ ಕೂತಾವಲ್ಲ, ಎಂದೂ ಯಾರ್ದು ಕೇಳ್ದವಲ್ಲ. ಅಂದು ಕೂತ, ಕೇಳ್ದ. ಯಾಕೋ ಏನೋ ಮನಸ್ಸಿಗೆ ಬೇರೆ ವಿಚಾರ ಬಂತು. ಎದ್ದು ನೇರವಾಗಿ ಬಂದವನೇ ಗೌತಮ್ ಬುದ್ಧನಿಗೆ ಹೇಳ್ದ, ನನಗೆ ದೀಕ್ಷೆ ಕೊಡ್ರಿ, ನನ್ನೂ ಭಿಕ್ಷು ಮಾಡ್ರಿ. ಭಿಕ್ಷು ಅಂದರೆ ಬೌದ್ಧ ಸನ್ಯಾಸಿ. ಮೇಕ್ ಮಿ ಮಾಂಕ್, ನನ್ನ ಸನ್ಯಾಸಿ ಮಾಡ್ರಿ. ಗೌತಮ್ ಬುದ್ಧರಿಗೆ ಅವನ ಬಗ್ಗೆ ಎಲ್ಲ ಗೊತ್ತಿತ್ತು. ಇವ ವಿಲಾಸಿ ಅದಾನೆ, ಇವ ರಸಿಕ ಅದಾನೆ, ಇವನ ಮನಸ್ಸು ಶುದ್ಧ ಇಲ್ಲ, ಇವನ ಆಚಾರಗಳು ಸರಿ ಇಲ್ಲ, ಇವ ಯೋಗ್ಯ ಅಲ್ಲ ಅನ್ನೋದು ಗೊತ್ತಿತ್ತು ಗೌತಮ್ ಬುದ್ಧರಿಗೆ. ಅವ್ರೇನಂದ್ರು, ಅವಸರ ಮಾಡಬೇಡ, ಸಮಯ ತಗೋ, ಇನ್ನೂ 4 ತಿಂಗಳು ನಿಮ್ಮ ಊರೊಳಗಡೆನೇ ಇರ್ತೀನಿ, ಟೈಮ್ ತಗೋ, ವಿಚಾರ ಮಾಡಿ ಹೋಗು.
ಅವ ಏನಂದ, ಒಂದು ವಿಷಯ ಎರಡೆರಡು ಸಲ ವಿಚಾರ ಮಾಡೋದು ನನಗೆ ಗೊತ್ತಿಲ್ಲ, ತಲೆಯಾಗ ಏನು ಬಂತು ಹಂಗೆ ನಾವು ಅನ್ನೋದಿಲ್ಲ. ನಾವು ಅನ್ನೋದಿಲ್ಲ ಮನ್ಯಾಗ. ನಾವು ಒಮ್ಮೆ ಹೇಳೋದ, ಸಾರ್ಕೆ ಹೇಳೋದಿಲ್ಲ. ಸಾರ್ಕೆ ಕೇಳಬೇಡ, ನಾನು ಒಮ್ಮೆ ಹೇಳೇನಿಲ್ಲೋ, ನಂಗೆ ಆಗೈತಿ ಅಂದಿಲ್ಲ. ಅವಾಗೂ ಇದ್ರಿಂಥವ್ರು. ಅವ ಅಂದ, ಒಂದು ವಿಷಯ ಎರಡೆರಡು ಸಲ ವಿಚಾರ ಮಾಡಿ ನಂಗೆ ಗೊತ್ತಿಲ್ಲ, ದೀಕ್ಷೆ ಕೊಡಬೇಕು ಅಂದ್ರೆ ಬುದ್ಧ ಭಾಳ ದೊಡ್ಡ ವ್ಯಕ್ತಿ, ಕರುಣಾಸಾಗರ, ಯಾರಿಗೂ ಏನೂ ಇಲ್ಲ ಅಂತಿರಲಿಲ್ಲ. ಇವನಿಗೆ ಹೇಳಿದರೂ ಕೇಳಲಿಲ್ಲ. ಶ್ರೋಣನಿಗೆ ದೀಕ್ಷೆ ಕೊಟ್ಟರು, ಸನ್ಯಾಸಿ ಮಾಡಿದ್ರು. ನಿಯಮ ಇತ್ತವರಲ್ಲಿ. ಏನು ನಿಯಮ? ಬೌದ್ಧ ಸನ್ಯಾಸಿ ಆದವರು 3 ವಸ್ತ್ರಗಳನ್ನು ಬಳಸಬೇಕು. 3 ತುಣುಕು ಬಟ್ಟೆ ಕೊಟ್ಟರು ಅವನಿಗೆ. 3 ತುಣುಕು, ಒಂದು ಕಟ್ಕೊಳ್ಳೋಕ್ಕೆ, ಒಂದು ಹೊಚ್ಕೊಳ್ಳೋಕ್ಕೆ, ಒಂದು ಬಳಸೋಕ್ಕೆ. ರಾತ್ರಿ ಆಯ್ತು, ಧರ್ಮಶಾಲೆಗೆ ಹೋಗು ಅಂತ ಬುದ್ಧ ಹೇಳ್ದ. ಧರ್ಮಶಾಲೆ ಅಂದರೆ ಎಲ್ಲರೂ ಉಳ್ಕೊಳ್ಳೋದು, ಅಲ್ಲಿ ಊಟ ಫ್ರೀ ಇರ್ತದೆ, ವಸತಿ ಫ್ರೀ ಇರ್ತದೆ, ಬಂದವ್ರನ್ನೆಲ್ಲ ಅಪ್ಕೊಂಡು ನಮ್ಮವರು ಅಂತ ನೋಡ್ತಾರೆ. ಅದಕ್ಕೆ ಧರ್ಮಶಾಲಾ ಅಂತ ಕರೀತಾರೆ. ಹೆಸರು ಎಷ್ಟು ಚಂದಿದೆ ನೋಡಿ, ಧರ್ಮಶಾಲಾ. ಹೋದ, ಭಾಳ ಜನ ಇದ್ದರು. ಎಲ್ಲರೂ ಅಲ್ಲೆಲ್ಲೇ ಜಾಗ ಹಿಡ್ಕೊಂಡು ಮಲ್ಕೋತಿದ್ರು. ರಾತ್ರಿ ಆಗಿತ್ತು, ಮಲ್ಕೋಬೇಕಲ್ಲ. ವಯಸ್ಸಾದವರೆಲ್ಲ ಒಳಗೆ ಮಲ್ಕೊಂಡ್ರು. ಎಲ್ಲರೂ ಮಲ್ಕೊಂಡ ಮೇಲೆ ಇವನಿಗೆ ಒಳಗೆ ಜಾಗನೇ ಉಳಿಲಿಲ್ಲ. ಶ್ರೋಣನಿಗೆ ಮೆಟ್ಟಲ ಮೇಲೆ ಮಲ್ಕೊಂಡ. ಮೆಟ್ಲು ಮೇಲೆ ಮಲ್ಕೊಂಡ. ಅದು ಧರ್ಮಶಾಲಾ, ಹೊರಗೆ ಮೈದಾನ. ಬೆಳಗ್ಗೆ ಆಗೋವರೆಗೂ ಗಾಳಿ ಬೀಸ್ತಿತ್ತು, ಮೈ ನಡುಗೋ ಹಂಗೆ ಚಳಿ ಇತ್ತು. ಧರ್ಮಶಾಲಾ ಆಗಿರೋದ್ರಿಂದ ಬರೋರು ಹೋಗೋರು ಖಾಯಂ ಇದ್ರು. ಹೀಗಾಗಿ ಶ್ರೋಣಿಗೆ ರಾತ್ರಿ ನಿದ್ರೆ ಆಗಲಿಲ್ಲ, ಸರಿಯಾಗಿ ನಿದ್ರೆ ಆಗಲಿಲ್ಲ. ಕಣ್ರೆಪ್ಪೆ ಭಾರ ಆಗಿದ್ದು, ಮುಖ ಸಪ್ಪಗಿತ್ತು, ಬೆಳಕು ಹರಿತು. ಗೌತಮ್ ಬುದ್ಧ ಅಲ್ಲೇ ಬಂದ. ಬುದ್ಧ ಹೇಳಿದ, ನೋಡೋ, ಸನ್ಯಾಸಿ ಆಗಿದ್ದರಿಂದ, ದೀಕ್ಷೆ ತಗೊಂಡಿದ್ದರಿಂದ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲಿಲ್ಲ. ನಿನಗಿನ್ನೂ ಚಾನ್ಸ್ ಇದೆ, ಊರಾಗ ಮಂದಿಗೆ ಯಾರಿಗೂ ಗೊತ್ತಾಗಿಲ್ಲ, ಬಿಟ್ಟು ಹೋಗಿಬಿಡು ಅಂದ ಗೌತಮ್ ಬುದ್ಧ. ಶ್ರೋಣ ಅಂದ, ನನ್ನ ಪರೀಕ್ಷೆ ಮಾಡಬೇಡಿ, ನಾ ಎಲ್ಲ ತೀರ್ಮಾನ ಮಾಡೇ ಬಂದಿದ್ದೀನಿ, ಇನ್ನು ಬಿಟ್ಟು ಹೋಗೋದಿಲ್ಲ ಅಂದರೆ ಬಿಟ್ಟು ಹೋಗೋದಿಲ್ಲ, ನನ್ನ ಸಂಕಲ್ಪಕ್ಕೆ ನೀವು ಭಂಗ ತರಬಾರ್ದು ಅಂತ ಹೇಳಿದ. ಗೌತಮ್ ಬುದ್ಧ ಹೇಳಿದ, ಆಗಲಿ, ಆದ್ರೆ ಒಂದು ಮಾತು, ಯಾವುದು ಅತಿ ಆಗಬಾರ್ದು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ, ಕತಿ ಭಾಳ ಚಂದಿದೆ, ಕೊನೆ ಹಂತಕ್ಕೆ ಬಂದಿದೆ. ಯಾವುದು ಅತಿ ಆಗಬಾರ್ದು, ಎಲ್ಲದಕ್ಕೊಂದು ಮಿತಿ ಇರಬೇಕು. ಮಿತಿ ಮೀರಿ ನಾವು ನಡಿಬಾರ್ದು, ನುಡಿಬಾರ್ದು, ಇರಬಾರ್ದು, ಬುದ್ಧ ಹೇಳಿದ ಮಾತು. ಆದರೆ ಇವ ವಿಚಿತ್ರ ಮನುಷ್ಯ ಶ್ರೋಣ. ಸನ್ಯಾಸಿಗಳಿಗೆ ಏನು ನಿಯಮ ಇತ್ತು? 3 ವಸ್ತ್ರ ಬಳಸಬೇಕು ಅಂತ ನಿಯಮ ಇತ್ತು. ಇವ ವಸ್ತ್ರನೇ ಬಿಟ್ಟ, ನಗ್ನ ಆಗಿ ತಿರುಗಾಡೋದಕ್ಕೆ ಚಾಲೂ ಮಾಡಿದ. ಸನ್ಯಾಸಿಗಳಿಗೆ ಏನು ನಿಯಮ ಇತ್ತು? ನೆಲದ ಮೇಲೆ ಮಲ್ಕೋಬೇಕು ಅಂತ ನಿಯಮ ಇತ್ತು. ಇವ ನೆಲನೂ ಬಿಟ್ಟ, ಕಲ್ಲು ಮುಳ್ಳಿನ ಮೇಲೆ ಮಲ್ಕೊಳ್ಳೋಕೆ ಚಾಲೂ ಮಾಡಿದ. ಸನ್ಯಾಸಿಗಳಿಗೆ ಏನು ನಿಯಮ ಇತ್ತು? ಗಿಡದ ನೆರಳಿನ ಕೆಳಗೆ ಕುತ್ಕೋಬೇಕು ಅಂತ ನಿಯಮ ಇತ್ತು. ಇವ ಅದನ್ನು ಬಿಟ್ಟ, ಬಿಸಿಲಿನ ಕೆಳಗೆ ಕುತ್ಕೊಳ್ಳೋಕೆ ಚಾಲೂ ಮಾಡಿದ. ಹಿಂಗೆ ಮಾಡಿ 6 ತಿಂಗಳ ಒಳಗಡೆ ಸುಂದರ ರಾಜಕುಮಾರ ಮುಪ್ಪಾನು ಮುದುಕನ ಹಂಗೆ ಆದ. ದುರ್ಬಲನಾದ, ಶರೀರ ಕಳೆಗುಂದಿತು, ನಿಸ್ತೇಜನಾದ, ಬದಲಾದ, ಬಡುವಾದ, ಕೃಶ ಆದ. 6 ತಿಂಗಳಾಗಿತ್ತು. ಗೌತಮ್ ಬುದ್ಧ ಒಂದಿನ ಬಂದ, ಇವನ್ನ ನೋಡಿದ, ಕಂಡು ಹಿಡಿದ. ಓ, ಇವನೇ ಶ್ರೋಣ ರಾಜಕುಮಾರ. ಗೊತ್ತಿತ್ತು ಗೌತಮ್ ಬುದ್ಧನಿಗೆ ಇವ ಅತಿ ಮಾಡ್ತಾನೆ ಅಂತ. ಗೌತಮ್ ಬುದ್ಧ ಒಂದು ಮಾತು ಕೇಳಿದ, ನೀನು ರಾಜಕುಮಾರ ಇದ್ದಾಗ ನಿನಗೆ ಸಂಗೀತದೊಳಗೆ ಭಾಳ ಆಸಕ್ತಿ ಇತ್ತಲ್ಲ? ಅವ ಅಂತಾನೆ, ಅದೆಲ್ಲ ಯಾಕೀಗ? ಇಲ್ಲ ಹೇಳು, ನಾ ಕೇಳಬೇಕು. ಹಾಂ, ಇತ್ತು. ನೀನು ವೀಣೆಯನ್ನು ಭಾಳ ಚಂದ ನುಡಿಸ್ತಿದ್ದೀಯಲ್ಲ? ಹೌದು, ವೀಣಾವಾದನ ಅಂದರೆ ನನಗೆ ಪಂಚ ಪ್ರಾಣ. ಕೈಯಲ್ಲಿ ವೀಣೆ ಸಿಕ್ಕರೆ ಪ್ರಪಂಚನ ಮರೆತು ನಾನು ನುಡಿಸ್ತಿದ್ದೆ. ಬುದ್ಧ ಪ್ರಶ್ನೆ ಕೇಳ್ತಾನೆ, ಆ ವೀಣೆಗೆ ತಂತಿ ಇರ್ತಾವಲ್ಲ, ಆ ತಂತಿನ ಅತಿ ಬಿಗಿ ಮಾಡಿ ವೀಣೆ ನುಡಿಸೋದಕ್ಕೆ ಬರ್ತದೇನು? ಶ್ರೋಣ ಅಂತಾನೆ, ಸ್ವಾಮಿ, ನಿಮ್ಗಷ್ಟು ತಿಳಿಯೋದಿಲ್ಲ. ತಪ್ಪಿ ನಾವು ವೀಣೆ ತಂತಿನ ಅತಿ ಬಿಗಿ ಮಾಡಿ ನುಡಿಸೋದಕ್ಕೆ ಹೋದರೆ ಪಟ್ಟಂತ ತಂತಿ ಹರಿದು ಹೋಗ್ತವೆ. ಓ,
ಹೌದೇನು? ಮತ್ತು ಆ ತಂತಿನ ಲೂಸ್ ಮಾಡಿ ಸಡಲ್ ಮಾಡಿ ನುಡಿಸಿದ್ರೆ ಬರ್ತದೇನು? ಸ್ವಾಮಿ ನಿಮಗಷ್ಟು ಗೊತ್ತಿಲ್ಲ. ಅದನ್ನು ಲೂಸ್ ಮಾಡಿ ನುಡಿಸೋದಕ್ಕೆ ಹೋದರೆ ಶ್ರುತಿನೇ ಹೊಮ್ಮೋದಿಲ್ಲ. ಹಾಂ, ಬಿಗಿ ಮಾಡಿ ನುಡ್ಸೋಕೆ ಹೋದರೆ ತಂತಿ ಹರಿತದೆ, ಸಡಲ್ ಮಾಡಿ ನುಡ್ಸೋಕೆ ಹೋದರೆ ಸ್ವರ ಹೊಮ್ಮೋದಿಲ್ಲ. ಹೆಂಗೋ ಹಾಗೆ ನಮ್ಮ ಜೀವನಕ್ಕೂ ಕೂಡ ಒಳಗಿನ ವಿಚಾರಗಳನ್ನು ಅತಿ ಬಿಗಿನೂ ಮಾಡಬಾರ್ದು, ಅತಿ ಸಡಲನೂ ಮಾಡಬಾರ್ದು. ಒಂದು ಹದದೊಳಗಡೆ ಕರ್ಕೊಂಡು ಹೋಗಬೇಕು. ಶ್ರವಣ ಬುದ್ಧ ಹೇಳ್ತಾನೆ, ಅತಿ ಆಗಬಾರ್ದು. ವೀಣೆಗೆ ಹಾಕಿರೋ ತಂತಿ ಜಾಸ್ತಿ ಬಿಗಿದ್ರೆ ಹರಿತಾವೆ, ಕಡಿಮೆ ಬಿಗಿದ್ರೆ ಸ್ವರ ಬರೋದಿಲ್ಲ. ಮನುಷ್ಯನ ವಿಚಾರಗಳಿಗೂ ಹಾಗೆ. ಅತಿ ವಿಚಾರ ಮಾಡಿದರೆ ಅವಿವೇಕ ಆಗುತ್ತದೆ, ವಿಚಾರನೆ ಮಾಡಲಿಲ್ಲ ಅಂದರೆ ನಿಸ್ತೇಜ ಆಗುತ್ತದೆ. ಅತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹಂಗೆ ಒಂದು ಹದ ಶಬ್ದ. ಹದ ಹದ ಅಂದ್ರೆ ಗೊತ್ತಿದೆ? ಹದ ತಪ್ಪಬಾರ್ದು. ಅಡುಗೆಯಾಗೂ ತಪ್ಪಬಾರ್ದು, ನಡೆಯಾಗೂ ತಪ್ಪಬಾರ್ದು, ನುಡಿಯಾಗೂ ತಪ್ಪಬಾರ್ದು. ವಿಚಾರಕ್ಕೊಂದು ಹದ ಇರಬೇಕು. ಹಂಗೆ ನಾವು ನಮ್ಮ ಆಂತರಿಕ ಆಲೋಚನೆಗಳಿಗೆ ಒಂದು ಹದ ಇಟ್ಕೊಂಡು, ಸರಿಯಾದ ಕ್ರಮ ಇಟ್ಕೊಂಡು, ಯೋಗ್ಯವಾದ ರೀತಿ ರಿವಾಜು ಇಟ್ಟುಕೊಂಡು ಆಚಾರಗಳನ್ನು ಮಾಡಿದರೆ, ವಿಚಾರಗಳನ್ನು ಮಾಡಿದರೆ ನೋಟ ಮತ್ತು ಅಭಿವ್ಯಕ್ತಿ ಯೋಗ್ಯ ಪ್ರಮಾಣದಲ್ಲಿ ಆಗ್ತದೆ. ಆವಾಗ ನಮ್ಮ ಜೀವನಕ್ಕೆ ಒಂದು ಉತ್ಕೃಷ್ಟತೆ, ಘನತೆ ಬರ್ತದೆ. ಮತ್ತೇನು ಮಾಡಬೇಕು? ನಾಳೆ 7 ಗಂಟೆಗೆ ಬರಬೇಕು. ನಮಸ್ಕಾರ. ಇಲ್ಲಿಯವರೆಗೆ ಗುರುಗಳು ನಮಗೆ ಜೀವನದ ಮೌಲ್ಯಗಳು ಅಂತಕ್ಕಂಥ ಅಂಶಗಳಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಬಹಳ ಮಾರ್ಮಿಕವಾಗಿ